ಪ್ರತಿ ತಿಂಗಳು ನಡೆಯಬೇಕಾಗಿದ್ದ ಸಾಮಾನ್ಯ ಸಭೆ ಸರಿಯಾಗಿ ನಡೆಯುತ್ತಿಲ್ಲ. ಸಭೆ ನಡೆಯದೆಯೇ ಗೌರವಧನಗಳನ್ನು ಅಕೌಂಟ್ಗೆ ವರ್ಗಾವಣೆ ಮಾಡಲಾಗುತ್ತಿದೆ ಎಂದು ವಿಪಕ್ಷ ಸದಸ್ಯ ಸುರೇಶ್ ಕೋಟ್ಯಾನ್ ಅವರು ಮೂಡಬಿದರೆ ಪುರಸಭಾ ಸಭಾಭವನದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಆರೋಪಿಸಿದ್ದಾರೆ. ಅಲ್ಲದೆ ಅಸಮರ್ಪಕ ಚರಂಡಿ ನಿರ್ವಹಣೆ, ವಿದ್ಯುತ್ ಕಂಬಗಳಲ್ಲಿ ಕಾಡುಬಳ್ಳಿಗಳ ಹಾವಳಿ, ಪುರಸಭೆಯ ಮಾರುಕಟ್ಟೆ ಸಂಕೀರ್ಣ ವಿಚಾರಗಳು ಚರ್ಚೆಗೆ ಗ್ರಾಸವಾಯಿತು. ಪುರಸಭಾಧ್ಯಕ್ಷ ಪ್ರಸಾದ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ತಾರತಮ್ಯ ನಿರಂತರವಾಗಿ ನಡೆಯುತ್ತಿದೆ. ಆಡಳಿತ ಪಕ್ಷದ ಪ್ರತಿನಿಧಿಗಳಿರುವ ವಾರ್ಡ್ಗಳಲ್ಲಿ ಒಂದು ರೀತಿ, ವಿಪಕ್ಷ ಸದಸ್ಯರ ವಾರ್ಡುಗಳಿಗೆ ಮತ್ತೊಂದು ರೀತಿ ತಾರತಮ್ಯ ಧೋರಣೆ ಸರಿಯಲ್ಲ ಎಂದು ವಿಪಕ್ಷ ಸದಸ್ಯರು ಸಭೆಯಲ್ಲಿ ದೂರಿದರು. ಕಳೆದ ವರ್ಷ 9 ಲೈನ್ ಮೇಲೆ ಅಂದ್ರೆ ಅವರ ಕೆಲಸಕ್ಕೆ ಅಲ್ಲಿಂದ ಬರ್ತಾರೆ. ಇಲ್ಲಿಗೆ ಅವ್ರು 3 ವರ್ಷ ಅಂತಂದ್ರೆ ಅವರು ಇನ್ಫ್ಲೂಯೆನ್ಸರ್ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾರೆ. ಇಲ್ಲಿ ರಿವ್ಯೂ ಮಾಡ್ತಾರೆ, ಅವ್ರು ಇನ್ಫ್ಲೂಯೆನ್ಸರ್ ರಿವ್ಯೂ ಮಾಡ್ತಾರೆ. ಪ್ರಾಬ್ಲಮ್ ಕಳೆದ ವರ್ಷ 9 ಜನ ಬಂದು ಅದರಲ್ಲಿ 2 ಜನ ರಿಟೈರ್ಡ್ ಆಗ್ತಾರೆ. ಈಗ ಅಲ್ಲಿಂದ ಕಡಿಮೆ ಆಗಿದೆ, ಅಲ್ಲಿಂದ ಲೈನ್ ಮ್ಯಾನ್ ಬರಲಿಲ್ಲ. ಇಲ್ಲಿ ಈಗ ಪ್ರಾಬ್ಲಮ್ ಎಲ್ಲ ಗ್ರಾಮದವರು ಪ್ರತಿಭಟನೆ ಮಾಡಿ ನಂತರ ಕೆಲಸ ಮಾಡಿದ್ದಾರೆ. ನಾವು ಎಷ್ಟು ಮಾಡಿದ್ರು ಮಾಡಲಿಲ್ಲ, ಅವಾಗ ಬರಲಿಲ್ವಾ? ಕೆಲವೊಂದು ಸಂದರ್ಭಗಳಲ್ಲಿ ಈಗ ನೋಡಿ, ನೀವು ರಾತ್ರಿ ಕರೆದ್ರೆ ಬರ್ತಾರಂತೆ, ಕೆಲವೊಮ್ಮೆ ಬರ್ತಾರೆ, ಅವರು ಬರೋದಿಲ್ಲ ಅಂತಲ್ಲ. ವಿದ್ಯುತ್ ಸಮಸ್ಯೆಯ ಬಗ್ಗೆ ಮೆಸ್ಕಾಂ ಅಧಿಕಾರಿಗಳಿಗೆ ದೂರು ನೀಡಲು ಅಧಿಕಾರಿಗಳೇ ಮೊಬೈಲ್ ಕರೆಗಳನ್ನು ಸ್ವೀಕರಿಸುತ್ತಿಲ್ಲ. 23 ವಾರ್ಡ್ಗಳಿಗೆ ಕೇವಲ 3 ಲೇನ್ಮನ್ಗಳಿದ್ದಾರೆ. ನಮ್ಮ ಪಕ್ಕದ ತಾಲೂಕಿನವರು ಇಂಧನ ಸಚಿವರಾಗಿದ್ದರೂ ಇಂತಹ ಸಮಸ್ಯೆ ಇಲ್ಲಿಗೆ ಬಂದಿರುವುದು ನಮ್ಮ ದುರ್ದೈವ ಎಂದು ಸದಸ್ಯ ಪುರಂದರ ದೇವಾಡಿಗ ಬೇಸರ ವ್ಯಕ್ತಪಡಿಸಿದರು. ಏನ್ ಮಾಡಿದ್ರೆ ನೀವು ಇಂಜಿನಿಯರ್, ನಾವು 100 ಸಲ ಹೋಗ್ತೇವೆ, ನಮ್ಮನ್ನು ನಿಲ್ಲಿಸಿ ನೋಡುದು, ಐದು ಓಡಬಿಡ್ಲಿ. ಯಾರು ಬಿಡುದು? ಚೀಫ್ ಆಫೀಸರ್ ಬಿಡುದಾ? ಇಂಜಿನಿಯರ್ ಬಿಡುದಾ? ಯಾರು ಬಿಡುದು? ಟೆಕ್ನಿಕಲ್ ಪ್ರಾಬ್ಲಮ್ ಅದು. ಈಗ ಅಧ್ಯಕ್ಷರ ಪ್ರಾಬ್ಲಮ್, ಅಧ್ಯಕ್ಷರ ಹತ್ರ ಕೇಳ್ತಿದ್ದೆ ನಾನು. ಸಣ್ಣ ಪುಟ್ಟ ಲೋಪಗಳಿಗೆ ಇಂಧನ ಸಚಿವರನ್ನ ದೂಷಿಸುವುದು ಸರಿಯಲ್ಲ. ಸಮಸ್ಯೆ ಈ ಮೊದಲು ಕೂಡ ಇತ್ತು ಎಂದು ಬಿಜೆಪಿಯ ನಾಗರಾಜ್ ಪೂಜಾರಿ, ದಿನೇಶ್ ಕುಮಾರ್, ಗಿರೀಶ್ ಕುಮಾರ್ ಅವರು ತಿರುಗೇಟು ನೀಡಿದ್ರು. ಮೂಡಬಿದ್ರಿಯ ಮೆಸ್ಕಾಂಗೆ ಇನ್ನೊಂದು ಸಬ್ ಸ್ಟೇಷನ್ ಬಂದರೆ ಈ ಸಮಸ್ಯೆ ಪರಿಹಾರವಾಗ್ತಿದೆ. ಈ ಬಗ್ಗೆ ಮೆಸ್ಕಾಂ ಎಂಟಿ ಕಚೇರಿಗೆ ಸಲ್ಲಿಸಿದ ಅರ್ಜಿಯೇ ಕಾಣೆಯಾಗಿದೆ. ಮುಂದಿನ ಬೋರ್ಡ್ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಕೈಗೊಳ್ಳುವುದಾಗಿ ಮೆಸ್ಕಾಂ ಎಂಟಿ ಭರವಸೆ ನೀಡಿರುವುದಾಗಿ ಪುರಸಭೆಯ ಅಧ್ಯಕ್ಷರು ಸಭೆಗೆ ತಿಳಿಸಿದರು. ಕ್ರೀಡಾ ಇಲಾಖೆ ಸಮಿತಿಯಲ್ಲಿ ಲಾಸ್ಟ್ ಟೈಮ್ ಅವತ್ತು 1 ವರ್ಷ ಅವಧಿಗೆ ಅಂತ ನಾವು ತಗೊಂಡದ್ದು. ಈಗ ಕೋರ್ಟ್ ಅಲ್ಲಿ ಇರೋದು ಅನಿವಾರ್ಯ ಸರ್. ಅದರಲ್ಲಿ ಇರುವಾಗ ನಾವು ಮುಂದುವರಿಸಲಿಕ್ಕೆ ಅವ್ರೇನ್ ಮಾಡಿದ್ದಾರೆ, ನೀವು ಅಷ್ಟು ಫಸ್ಟ್ 1 ವರ್ಷ ಫ್ರೀ ಕೊಟ್ಟಿದ್ದಾರೆ. ಅದಾದ ನಂತರ ಸಮಿತಿಯಿಂದ ನಮ್ಗೆ ಪೇಮೆಂಟ್ ಮಾಡ್ಲಿಕ್ಕೆ ಅಂತ ಹೇಳಿದ್ದಾರೆ. ಇಲ್ಲ ಇದ್ರೆ ಜಾಗ ಖಾಲಿ ಮಾಡ್ಬೇಕು ಅಂತ. ಹಾಗೆಲ್ಲ ಸಮಿತಿಯಲ್ಲಿ ಎಲ್ಲರೂ ಇದ್ರು, MLA ಸರ್ ಇದ್ರು, ಸಚಿವರಿದ್ರು, ಮಾಜಿ ಸಚಿವರಿದ್ರು, ಮತ್ತೆ ಇಲಾಖೆಯಿಂದ ಎಲ್ಲ ಮಾಡಿದ ನಂತರ ಅವರನ್ನು ಫಿಕ್ಸ್ ಮಾಡ್ಲಿಕ್ಕೆ ಅಂತ ಹೇಳಿ, ಅಂದ್ರೆ ಅವ್ರದ್ದು ಮೇಂಟೆನೆನ್ಸ್ ರನ್ ಮಾಡ್ಬೇಕಾದ್ರೆ ಜಾಗ ನಿಮಗೆ ಕೊಟ್ಟು ಆಗುದಿಲ್ಲ ಅಂತ ಹೇಳಿದಕ್ಕೆ 2 ಲಕ್ಷ ಅಂತ ಮಾಡಿದೆ. 2019-20 ನಾವು 2 ಲಕ್ಷ ಪೇಮೆಂಟ್ ಮಾಡಿದ್ದೇವೆ ಸರ್. ಆಗ ಅಡ್ಮಿನಿಸ್ಟ್ರೇಟಿವ್ ಪೀರಿಯಡ್ ಇತ್ತು, ಕೌನ್ಸಿಲ್ ಬಾಡಿಗೆ ಬರಲಿಲ್ಲ. ಮತ್ತೆ 2 ವರ್ಷದ ಪೆಂಡಿಂಗ್ ಇದೆ. ಈಗ ನಾವು ಪೇಮೆಂಟ್ ಮಾಡಲಿಕ್ಕೆ ಬಾಕಿ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಸುಜಾತಾ ಶಶಿಧರ್, ಎಂಜಿನಿಯರ್ ಪದ್ಮನಾಭ್ ಗಾಣಿಗ, ಪುರಸಭಾ ಮ್ಯಾನೇಜರ್ ಗೋಪಾಲ್ ನಾಯ್ಕ್ ಹಾಗೂ ಸದಸ್ಯರು ಚರ್ಚೆಯಲ್ಲಿ ಪಾಲ್ಗೊಂಡರು.